ಎಲ್ಲ ಓಕೆ, ಮದುವೆ ಯಾಕೆ ಅಂತ ಹೇಳ್ತಿದ್ದಾರೆ ನಮ್ಮ ಈಗಿನ ಯಂಗ್ಸ್ಟರ್ಸ್ಗಳು. ಒಂದು ಕಡೆ ಹುಡುಗಿ ಸಿಗ್ತಿಲ್ಲ ಅಂತ ಅಳ್ತಾ ಇದ್ದಾರೆ ಹುಡುಗರು, ಇನ್ನೊಂದು ಕಡೆ ಹುಡುಗಿ ಇಬ್ರು ಸಿಕ್ಕಿದ್ರು ನಾವು ಮದುವೆ ಆಗಲ್ಲ ಅನ್ನೋ ಕಾನ್ಸೆಪ್ಟಿಗೆ ಬಂದ್ಬಿಟ್ಟಿದ್ದಾರೆ. ಏನಕ್ಕೆ ಇದೆಲ್ಲ ನಡೀತಾ ಇದೆ? ಅದರಲ್ಲೂ ಈಗಿನ ಕಾಲಘಟ್ಟದಲ್ಲಿ ಹೇಗೆ ನಡೀತಾ ಇದೆ ಅಂದರೆ, ಒಂದು ಟ್ರಸ್ಟ್ ಅನ್ನೋದಿಲ್ಲ, ಅನುಮಾನ ಇರ್ಬೋದು, ಇಲ್ಲ ಫೈನಾನ್ಷಿಯಲಿ ನಾವು ಸ್ಟೇಬಲ್ ಇಲ್ಲ ಅನ್ನೋದಕ್ಕಿರ್ಬೋದು. ಸೊ ಎಲ್ಲ ಕಾರಣಗಳಿಂದನೂ ಮದುವೆನ ಅವಾಯ್ಡ್ ಮಾಡ್ತಿದ್ದಾರೆ. ಮತ್ತು ಇನ್ನೊಂದು ಮೇಯ್ನ್ ಆಗಿ ಅವ್ರ ತೋಟಲ್ಲಿ ಏನಿದೆ ಅಂದರೆ, ಒಳ್ಳೆ ಹುಡುಗಿ ಇಲ್ವೇ ಇಲ್ಲ ಅನ್ನೋದೊಂದು ಡಿಸೈಡ್ ಆಗಿಬಿಟ್ಟಿದ್ದಾರೆ. ಅದಕ್ಕೆ ತಕ್ಕಂತೆ ತುಂಬ ಘಟನೆಗಳು ನಡೀತಾ ಇದೆ. ಈಗ ಮೊನ್ನೆ ಒಂದು ನಡೀತು ಪುಣೆನಲ್ಲಿ, ಸಿಯಾ ಗೋಯಲ್ ಮತ್ತು ಕೇತನ್ ಅನ್ನೋರ್ದು ಬೆಟ್ಟದ ಮೇಲಿಂದ ತಳ್ತಾಳೆ ಹುಡುಗಿ ಅಂತ. ಸೊ ಅವಾಗ ತುಂಬ ಜನ ಸೋಷಿಯಲ್ ಮೀಡಿಯಲ್ಲಿ ವೈರಲ್ ಮಾಡಿಬಿಟ್ಟಿದ್ದಾರೆ. ಸೊ ಹುಡುಗರೆಲ್ಲ ಹೆಂಗೆ ಅಂದರೆ, ಹುಡುಗಿರೆಲ್ಲ ಹಿಂಗೆ ಇದ್ದಾರೆ, ಮದುವೆ ಆಗೋಕ್ಕೆ ಭಯ ನನಗೆ ಅಂತ ಡಿಸೈಡ್ ಆಗಿಬಿಟ್ಟಿದ್ದಾರೆ. ಇನ್ನೊಂದು ಕಡೆ ರಾಜಾ ರಘುವಂಶಿ ಮತ್ತು ಸೋನಮ್ದು ಒಂದು ಇಶ್ಯೂ ಆಯಿತು. ಅಲ್ಲೂ ಅಷ್ಟೇ ಹನಿಮೂನ್ಗೆ ಅಂತ ಕರ್ಕೊಂಡು ಹೋಗಿ ಹುಡುಗನ ತಳ್ಳಿಬಿಟ್ರು. ಸೊ ಇದೆಲ್ಲ ನಮ್ಮ ಸಮಾಜದ ಮೇಲೆ ಯಾವ ಥರ ಪರಿಣಾಮ ಬೀರ್ತಾ ಇದೆ ಅಂತ ಅಂದರೆ, ಹೆಣ್ಮಕ್ಳಿಗೂ ಭಯ, ಗಂಡ್ಮಕ್ಳ ಮೇಲೆ, ಗಂಡ್ಮಕ್ಳಿಗೂ ಸ್ಟಾರ್ಟ್ ಆಗಿಬಿಟ್ಟಿದೆ ಒಳ್ಳೆ ಹುಡುಗಿರೇ ಇಲ್ಲ ಅಂತ. ಸೊ ಇದ್ರ ಬಗ್ಗೆ ಒಂದು ಚಿಟ್ಚಾಟ್ ಮಾಡೋಣ. ನನ್ನ ಕೊಲೀಗ್ಸ್ ಇದ್ದಾರೆ, ಅವ್ರ ಕೇಳೋಣ ಇದ್ರ ಬಗ್ಗೆ, ಅವ್ರಿಗೆ ಮದುವೆ ಬಗ್ಗೆ ಏನು ಅನ್ಸುತ್ತೆ ಅಂತ ಕೇಳೋಣ. ಬೆನಕ ಅವರೇ, ನಿಮ್ಗೆ ಏನು ಅನ್ಸುತ್ತೆ? ಅಂದರೆ ನೀವಿನ್ನೂ ಮದುವೆ ಆಗಿಲ್ಲ, ಸೊ ನಿಮ್ಗೆ ಯಾವ ಥರ ಹುಡುಗಿ ಬೇಕು, ಅಥವಾ ನಂಬಿಕೆ ಇದೆಯಾ ಈಗಿನ ಮದುವೆ ಪದ್ಧತಿ ಬಗ್ಗೆ ನಿಮಗೆ? ಮದುವೆ ಪದ್ಧತಿ ಬಗ್ಗೆ ನಂಬಿಕೆ ವಿಶ್ವಾಸಕ್ಕಿಂತ ಏನು ಹೇಳ್ಬೋದು, ಈಗ ಹುಡುಗ ಹುಡುಗಿ ನಡುವೆ ಇರುವಂಥ ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ತುಂಬಾ ಭಯ ಆಗ್ತಾ ಇರುತ್ತೆ. ಯಾಕಂದರೆ ಅಡ್ಜಸ್ಟ್ಮೆಂಟ್ ತುಂಬಾ ಕಮ್ಮಿ ಈಗ ಜನ್ರೇಷನಲ್ಲಿ. ಅದು ಇಲ್ಲ ಅಂದಾಗ ಸಂಸಾರ ಮಾಡೋದು ತುಂಬಾ ಕಷ್ಟ. ಒಂದು ಇನ್ನೊಂದು ಹುಡುಗಿರಿ ಡಿಮಾಂಡ್ಸ್ಗಳು ಅವರಿಗೆ ತಿಂಗಳಿಗೆ ನಿಮ್ಮ ಪ್ರಕಾರ ಹುಡುಗಿರು ಎಲ್ಲರೂ ಡಿಮ್ಯಾಂಡ್ ಮಾಡ್ತಾರೆ ಅಂತನಾ? ಆಲ್ಮೋಸ್ಟ್ ಆಲ್ ಹುಡುಗಿರು ಡಿಮಾಂಡಿಂಗ್ ಆಗೇ ಇರ್ತಾರೆ. ಯಾಕಂದರೆ ತುಂಬಾ ಕಮ್ಮಿ ಡಿಮಾಂಡ್ ಇಲ್ಲದೆ ಇರೋಂಥದ್ದು. ಅದರಲ್ಲೂ ರೈತರ ಮಕ್ಕಳು ಅಂದರೆ ಯಾರು ನೋಡೋದು ಇಲ್ಲ, ಮದುವೆನೂ ಆಗೋದಿಲ್ಲ. ಚೇಂಜ್ ಆಗಿದೆ ಬ್ರೋ. ಇವಾಗ ಎಲ್ಲರೂ ಹುಡುಗಿರು, ಆಲ್ಮೋಸ್ಟ್ ಸಿಟಿ ಹುಡುಗಿರು ರೈತರು ಬೇಕು ಅನ್ನೋ ಕಾಲ ಬಂದಿದೆ ಇವಾಗ. ಅಲ್ಲ, ಹೌದು. ಆದರೆ ನೋಡಿದರೆ ರೈತರು ಆ ಕಡೆ ಊರ ಕಡೆಯಿಂದ ಎಲ್ಲರನ್ನೂ ಸಿಟಿಗೆ ಕಳಿಸ್ತಾರೆ. ಜಾಬ್ ಮಾಡ್ಕೊಂಡಲ್ಲೇ ಇರು, ಇನ್ನು ಮದುವೆ ಆಗಿಲ್ಲ ಅಂದರೆ ಕಷ್ಟ ಆಗುತ್ತೆ ಅಂತ ಸುಮಾರು ಜನ ಈ ಕಡೆ ಬರೋರು ಇರ್ತಾರೆ. ಅದಲ್ದೇ ಈಗಿನ ಬೆಳವಣಿಗೆ ನೋಡ್ತಾ ಇದ್ರೆ ಭಯ ಆಗುತ್ತೆ. ಯಾಕಂದರೆ ಡಿವೋರ್ಸ್ ಕೇಸಸ್ ತುಂಬ ಜಾಸ್ತಿ ಇದೆ ಒಂದು. ಆಮೇಲೆ ಈ ಕೊಲೆ ಕೇಸಸ್ ನೋಡಿದರೆ ಅದರಲ್ಲಿ ಹುಡುಗರು ಏನು ಕಮ್ಮಿ ಇಲ್ಲ, ಹುಡುಗಿರು ಏನು ಕಮ್ಮಿ ಇಲ್ಲ, ಸಮಪಾಲು ತೋರಿಸ್ತಾ ಇದ್ದಾರೆ. ಸಮಪಾಲು ತೋರಿಸ್ತಾ ಇದ್ದಾರೆ. ಸೊ ಅದು ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಭಯ ಆಗುತ್ತೆ ಒಂದು. ಇನ್ನೊಂದು, ನಾವು ಸೆಟ್ಲ್ ಆಗೋದು ತುಂಬಾ ಕಷ್ಟ. ಯಾಕಂದರೆ ಈಗ ಇರೋ ಒಂದು ಜಾಬ್ ಎನ್ವೈರ್ನ್ಮೆಂಟಲ್ಲಿ ನಾವು ಸೆಟಲ್ ಆಗಿ ಮದುವೆ ಆಗೋ ಟೈಮಲ್ಲಿ ನಮಗೆ ಏಜೇ ಆಗೋಗಿರುತ್ತೆ, 30 ದಾಟಿರುತ್ತೆ. 30 ದಾಟಿದ ತಕ್ಷಣನೇ ಹುಡುಗಿರು ನಾವು 30 ದಾಟಾಗಿದೆ, ಇವನ ಅಂಕಲ್ ಇವನ ಮದುವೆನೇ ಆಗಲ್ಲ ಅಂತ ಹೇಳಿ ಕೂತ್ಕೊಂತಾರೆ. ಸೊ ಆ ಟೈಪಿನ ಕಾಲಘಟ್ಟನೇ ಬೇರೆ ಇರುತ್ತೆ. 28-27 ವರ್ಷದೊಳಗೆ ಮದುವೆ ಆಗೋಣ ಅಂದರೆ ಅಷ್ಟೊತ್ತಿಗೆ ಜಾಬು, ಅದು ಇದು ಎಜುಕೇಷನು ಅದರಲ್ಲೇ ಮುಳುಗೋಗಿರ್ತೀವಿ. ಆ ಟೈಮಲ್ಲಿ ಸೆಟ್ಲೇ ಆಗಿರಲ್ಲ, ಮದುವೆ ಆಗಬೇಕು. ಸೊ ನಿಮ್ಮ ಪ್ರಕಾರ ಸೆಟಲ್ ಆಗಿರೋರಿಗೆ ಹುಡುಗಿ ಬೇಗ ಸಿಗ್ತಾಳೆ, 30 ವರ್ಷದೊಳಗಡೆ ಯಾರು ಸೆಟಲ್ ಆಗಿರಲ್ಲ, ಅಂದರೆ ಈಗ ತಂದೆ ಮಾಡಿರೋ ಆಸ್ತಿ ಇರಲ್ಲ, ನಾವೇ ದುಡ್ಕೊಂತೀವಿ ಅನ್ನೋರಿಗೆ ಹುಡುಗಿ ಸಿಗಲ್ಲ ಅಂತನಾ? ಹಾಗೇನಿಲ್ಲ. ಅದು ಲವ್ ಮ್ಯಾರೇಜ್ ಕಾನ್ಸೆಪ್ಟ್ ಅಲ್ಲಿ ಇರೋರು ಬೇಗ ಮದುವೆ ಆಗಿ ಓಡೋಗಿ ಮದುವೆ ಆಗಿರ್ತಾರೆ. ಅದು ಸರ್, ಓಡೋಗಿ ಅಂತಲ್ಲ, ಅರ್ಥ ಮಾಡ್ಕೊಳ್ಳೋ ಹೆಣ್ಮಕ್ಳು ಇದ್ದಾರೆ. ಅಂದ್ರೆ ಈಗ ಇಷ್ಟಪಟ್ಟಾಗ ಒಂದೇ ಕಡೆ ಕೆಲಸ ಮಾಡ್ತಿರ್ಬೋದು, ಇಲ್ಲ ನೋಡ್ಕೊಂಡು ಇದ್ರೆ ಹುಡುಗಿರು ಒಪ್ಕೊಂತಾರಲ್ಲ. ಅದೇ ಅರ್ಥ ಮಾಡ್ಕೊಂಡು ಹೋಗಿರೋರೆ ಈಗ ಬೆಟ್ಟದಿಂದ ತಳ್ತಾ ಇರೋದು. ಹಾಗೆ ಪ್ಯೂರ್ಲಿ ಅರೇಂಜ್ ಮ್ಯಾರೇಜ್. ಹಾಗೆ ಹೇಳಕ್ಕಾಗಲ್ಲ. ಸುಮಾರು ಕೇಸಸ್ ಅದೇ ತರ ಲವ್ ಮ್ಯಾರೇಜ್ ಮಾಡ್ಕೊಂಡು ಅಡ್ಜಸ್ಟ್ಮೆಂಟ್ ಇಲ್ಲದೆ ಡಿವೋರ್ಸ್ ಕೇಸಸ್ ಅರ್ಧಕ್ಕರ್ಧ ಆಗ್ತಾ ಇರೋದೇ ಲವ್ ಮ್ಯಾರೇಜ್ ಅಂತ ಹೇಳ್ಬೋದು. ಯಾಕಂದ್ರೆ ಆ ಟೈಮಲ್ಲಿ ಅವ್ರಿಗಿರೋ ಕಂಫರ್ಟ್ ಮದುವೆ ಆದ್ಮೇಲೆ ಒಂದ್ ಕಡೆ ಫ್ಯಾಮಿಲಿ ಕೊಡಲ್ಲ. ಯಾಕಂದ್ರೆ ಅವರಿಬ್ರೆ ಒಂದ್ ಕಡೆ ಸಂಸಾರ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದು, ಆ ರಿಲೇಶನ್ಶಿಪ್ಗೂ ಅವ್ರ ಮದುವೆ ಆದ್ಮೇಲೆ ಆ ಸಂಸಾರ ನಡೆಸುವಾಗ ಆ ಫ್ಯಾಮಿಲಿ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು ಎರಡು ಡಿಫ್ರೆಂಟ್ ಕಾನ್ಸೆಪ್ಟ್. ಅದರಿಂದನೇ ಡೈವರ್ಸ್ ಕೇಸಸ್ ಅರ್ಧಕ್ಕರ್ಧ ಜಾಸ್ತಿ ಆಗ್ತಾ ಇರೋದಲ್ವಾ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಮದುವೆ ಆಗೋದು 100% ಭಯ ಆಗುತ್ತೆ. ಬ್ಯಾಚುಲರ್ಸ್ ಆಗಿರೋಣ ಅಥವಾ ನಿತ್ಯಾನಂದನ ಆಶ್ರಮ ಸೇರ್ಕೊಂಬೇಡ ಅನ್ಸುತ್ತೆ. ಸೊ ನಮ್ಮ ಬೆನಕ ಅವ್ರು ಹೇಳ್ತಿರೋದು ಹೆಂಗಿದೆ ಅಂದರೆ, ಹುಡುಗರು ಫಸ್ಟ್ ಫೈನಾನ್ಷಿಯಲಿ ಸೆಟಲ್ ಆಗಬೇಕು, ಸೆಟಲ್ ಆದಮೇಲೆ ನಾವು ಹುಡುಗಿನ ಕೇಳಬೇಕು. ಬಿಕಾಸ್ ಹುಡುಗಿರ್ ಡಿಮಾಂಡ್ ಹಂಗಿದೆ ಅಂತ ಹೇಳ್ತಿದ್ದಾರೆ. ಬ್ರೋ, ಕಾಲ ಚೇಂಜ್ ಆಗಿದೆ, ಹುಡುಗಿರೂ ಆ ಥರ ಕೇಳ್ತಾ ಇಲ್ಲ. ತುಂಬ ಜನ ಅಲ್ಲ, ಒಂದು 50% ಆ ಥರ ಇದ್ದರೆ 50% ಹುಡುಗಿರೂ ನಾವು ಹುಡುಗನ ಜೊತೆನೇ ಸೆಟಲ್ ಆಗ್ತೀನಿ ಅನ್ನೋ ಹುಡುಗಿರು ಇರ್ತಾರೆ. ಸೊ ಇದ್ರ ಬಗ್ಗೆ ನಮ್ಮ ಬೋಪಣ್ಣ ಅವ್ರನ್ನ ಕೇಳೋಣ. ಸರ್, ನಿಮ್ಗೆ ಮದುವೆ ಆಗಿದೆ, ಸೊ ನಿಮ್ಮ ಹುಡುಗಿ ಯಾವ ಥರ ಇದು ಮಾಡಿದ್ರು? ಅಂದರೆ ಈಗೇನಾಗಿದೆ, ಅದೊಂಥರ ಸ್ಟೀರಿಯೋ ಟೈಪ್ ಆಗಿ ಹುಡುಗಿಯರ ಮೇಲೆ ಒಂದು ಅಪವಾದ ಇದೆ. ಅವಳು ತುಂಬಾ ಡಿಮ್ಯಾಂಡ್ ಮಾಡ್ತಾಳೆ. ಹಾಗೆ ಹುಡುಗಿರು ಸೆಟಲ್ ಆಗಿರೋರು ನೋಡಿದ್ರೆ ಗೋಲ್ಡ್ ಡಿಗರ್ ಅಂತ ಹೇಳ್ತೀರಾ, ಅದೇ ಹುಡುಗರು ಹುಡುಗಿ ಮನೆಯವರು ಚೆನ್ನಾಗಿರ್ಬೇಕು ಅಂತ ನೋಡಿದಾಗ ಅವ್ರಿಗೆ ಏನಂತ ಹೇಳ್ಬೇಕಾಗಾದ್ರೆ? ಅವರು ಗೋಲ್ಡ್ ಡಿಗ್ಗರೇ, ಏನು ಮಾಡಕ್ ಆಗಲ್ಲ. ಅದು ಮದುವೆ ಆಗ್ಬೇಕು. ಒಬ್ಬರು ಒಂಟಿಯಾಗಿ ಎಷ್ಟು ವರ್ಷ ಅಂತ ಇರ್ತೀರಿ. ಇವಾಗ ಇಳಿ ವಯಸ್ಸಲ್ಲಾದ್ರೂ ಈಗ ಒಬ್ಬೊಬ್ರಿಗೆ ಹಾಕ್ತಾರೆ. ಇವಾಗ ಮದುವೆ ಆದ್ರೆ ಅದು ಗಂಡನಿಗೆ ಫೈನಾನ್ಷಿಯಲ್ ಡೌನ್ ಇದ್ರೆ ಹೆಂಡತಿ ಸಾಥ್ ಕೊಡ್ತಾಳೆ, ಅಕಸ್ಮಾತ್ ಹೆಂಡತಿ ಫೈನಾನ್ಷಿಯಲ್ ಡೌನ್ ಇದ್ರೆ ಗಂಡ ಸಾಥ್ ಕೊಡ್ತಾರೆ. ಸೊ ಮದುವೆ ಆಗೋದು ಒಳ್ಳೇದು.
ನಿಮ್ಮ ಪ್ರಕಾರ ನೀವು ಪಾಸಿಟಿವ್ ಆಗಿ ಹೇಳ್ತಿದ್ದೀರಾ, ಅಂದ್ರೆ ಈಗ ಕೆಲವು ಹುಡುಗರು ಹೆದರ್ಕೊಂಡಿರ್ತಾರೆ ಹ್ಮ್ ಮದ್ವೆ ಅಂದ್ರೇನೆ ಒಂದು ರಾಂಗ್ ಥಿಂಗ್, ಅಥವಾ ಹುಡುಗಿರು ಅಷ್ಟೇನೆ ಮದ್ವೆ ಅಂದ್ರೇನೆ ಭಯ, ರಿಸ್ಟ್ರಿಕ್ಷನ್ ಅಂತ ಅನ್ಕೊಂಡಿರೋರಿಗೆ ನೀವೇನ್ ಹೇಳ್ತೀರಾ? ಅದು ಏನು ಮಾಡಕ್ಕಲ್ಲ, ಯಾಕಂದ್ರೆ ಪರಿಸ್ಥಿತಿ ಹಂಗ ಆಗ್ಬಿಟ್ಟಿದೆ. ಇವಾಗ ನಾವೇ ನೋಡ್ತಿದೀವಲ್ಲ ಎಷ್ಟು ಕ್ರೈಮ್ ಆಗ್ತಿದೆ ಇದೆಲ್ಲ. ಸೊ ಸಿಚುವೇಶನ್ ಅದೇ ತರ ಆಗ್ತಿದೆ. ಸಿಚುವೇಶನ್ ಅದೇ ತರ ಇದೆ. ಸೊ ಹಾಗಾಗಿ ಆ ಥರ ಒಪಿನಿಯನ್ ಬರೋದು ಸಹಜ. ಬಟ್ ಹುಡುಕ್ಬೇಕು. ನಾನು ಮದುವೆ ಆಗಕ್ಕೆ ರೆಡಿ ಇದ್ದೀನಿ ಅಂತ ಅಂದಾಗ ಸಿಗ್ತಾರೆ, ಹುಡುಗರು ಸಿಗ್ತಾರೆ. ಮಾನಸಿಕವಾಗಿ ಫಸ್ಟ್ ರೆಡಿ ಇರ್ಬೇಕು ನಾವು ಅಂತ ಡೆಫಿನೆಟ್ಲಿ ಹೇಳ್ತೀರಾ? ಮಾನಸಿಕವಾಗಿ ಆರ್ಥಿಕವಾಗಿ ಎರಡೂ ರೆಡಿ ಇದ್ರೆ ಲೈಫ್ ಚೆನ್ನಾಗಿ ಆಗೇ ಆಗುತ್ತೆ. ಸೊ ನೋಡಿದ್ರಲ್ಲ, ಒಬ್ರು ನೆಗೆಟಿವ್ ಆಗಿ ಹೇಳಿದ್ರೆ ಒಬ್ರು ಪಾಸಿಟಿವ್ ಇದ್ದೇ ಇರುತ್ತೆ, ಎರಡು ಪರಾನೂ ಇರುತ್ತೆ. ಸೊ ನಿಮ್ಮ ಲೈಫಲ್ಲಿ ಯಾವ ಥರ ಇರುತ್ತೆ ಅದನ್ನು ನೀವು ಚೂಸ್ ಮಾಡಬೇಕು. ಸೊ ನಮ್ಮ ಮನೀಷ್ ಅವರಿದ್ದಾರೆ, ಅವ್ರನ್ನ ಕೇಳೋಣ. ನಿಮ್ಗೆ ಏನು ಅನ್ಸುತ್ತೆ ಈ ಮದುವೆ ಕಾನ್ಸೆಪ್ಟ್ ಈಗಿನ ಜನ್ರೇಷನ್? ಈಗಿನ ಜನ್ರೇಷನ್ನ ಅರ್ಥ ಮಾಡ್ಕೊಳ್ಳೋಕೆ ತುಂಬ ಕಷ್ಟ ಆಗ್ತಿದೆ. ಏನಂತ ಕ್ಲಾರಿಟಿ ಸಿಗ್ತಾ ಇಲ್ಲ. ಮದುವೆ ಅನ್ನೋ ಕಾನ್ಸೆಪ್ಟ್ ಅಲ್ಲ, ಸಂಬಂಧಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಿದೆ. ಯಾಕಂದರೆ ಇವಾಗ ನೋಡ್ತಿರೋ ನ್ಯೂಸು ಬರೀ ಮದುವೆಗಳಲ್ಲಿ ಅಂತ ಕ್ರೈಮ್ ನಡೀತಿಲ್ಲ, ಅಪ್ಪ ಅಮ್ಮ ಸಂಬಂಧಗಳು ಎಲ್ಲ ಒಟ್ಟು ಟೋಟಲ್ ರಿಲೇಷನ್ಶಿಪ್ ಅನ್ನೋದೇ ಒಂದು ನೀರಿನ ಮೇಲಿನ ಗುಳ್ಳೆ, ಯಾವಾಗ ಎಲ್ಲಿ ಡಮ್ ಅನ್ನತ್ತೆ ಏನಂತ ಗೊತ್ತಿಲ್ಲ. ಸೊ ನೋಡಿಕೊಂಡು ಡಿಸಿಷನ್ ತೊಗೋಬೇಕಷ್ಟೆ. ಎಲ್ರದ್ದು ನೆಗೆಟಿವ್ ಪಾಸಿಟಿವ್ ಎರಡು ಸೈಡ್ ಇರುತ್ತೆ. ಬಟ್ ಐ ಆಮ್ ಲಕ್ಕಿ. ನನ್ನ ಪ್ರಕಾರ ಕೇಳೋದಾದ್ರೆ ಮ್ಯಾರೇಜ್ ಆಗಿ ಒಂದು ಕಂಪ್ಯಾನಿಯನ್ ಅಂತ ಇರಲೇಬೇಕು ಲೈಫಲ್ಲಿ. ನೀವೊಂದು ಸಾಧನೆ ಮಾಡಬೇಕು ಅಂದರೆ ಒಂದು ಸಪೋರ್ಟರ್ ಇರಲೇಬೇಕು. ಅಪ್ಪ ಅಮ್ಮ ಆದಮೇಲೆ ನಮ್ಮ ಲೈಫಲ್ಲಿ ಏನಾದರೂ ಒಬ್ರು ಇರ್ತಾರೆ ಅಂದರೆ ಪಾರ್ಟ್ನರ್ ಮಾತ್ರ ಕೊನೆಗೆ. ಲೇಟ್ ಆದರೂ ಸರಿ, ಒಳ್ಳೆ ಚಾಯ್ಸ್ ಮಾಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಸುಮ್ಮನೆ ಹರಿಬರಿ ಮಾಡಬೇಡಿ, ನಿಧಾನ ಆದರೂ ಅಷ್ಟೇ ನಿಮ್ಮ ಫೈನಾನ್ಷಿಯಲಿ ಇರ್ಬೋದು ಅಥವಾ ಎಮೋಷನಲ್ ಇರ್ಬೋದು ಅಂಥ ಪಾರ್ಟ್ನರ್ ಸಿಕ್ಕಿದಾಗ ಮದುವೆ ಆಗಿ. ಸೊ ಇದು ಪಾಸಿಟಿವ್ ನನ್ನ ಸೈಡ್ ಇರುತ್ತೆ. ನೋಡಿದ್ರಲ್ಲ, ನನ್ನ ಕೊಲೀಗ್ಸು ಒಬ್ಬರು ಪಾಸಿಟಿವ್ ನೆಗೆಟಿವ್ ಅಂತ ಹೇಳಿದ್ರು. ಅದನ್ನ ಹೇಳೋಕ್ಕಿಂತ ಮುಂಚೆ ಒಬ್ರು ಹೆದರ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಅಷ್ಟೇ. ಸೊ ನಡೀತಾ ಇದೆ ಈಗಿನ ಕಾಲದಲ್ಲಿ ಏನೇನೋ ನೆಗೆಟಿವ್ ಥಿಂಗ್ಸ್, ಅದು ಮ್ಯಾಟ್ರನ್ನ ಸೈಡಿಗೆ ಇಟ್ಟು ನಿಮ್ಮ ಪಾರ್ಟ್ನರ್ನ ಚೂಸ್ ಮಾಡ್ಕೊಳ್ಳಿ. ಅಪ್ಪ ಅಮ್ಮನ್ನ ಒಪ್ಪಿಸಿ ಮದುವೆ ಆಗಿ ಡೆಫಿನೆಟ್ಲಿ ಒಂದು ಮ್ಯಾರೇಜ್ ಲೈಫ್ನ ಲೀಡ್ ಮಾಡ್ಬೋದು ಒಳ್ಳೇದಾಗಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು.